ಓಂ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುರೇವ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ಸ್ಥಾಪಕಾಯ ಚ ಧರ್ಮಸ್ಯ ಸರ್ವಧರ್ಮ ಸ್ವರೂಪಿಣಿ ಅವತಾರ ವರಿಷ್ಠಾಯ ರಾಮಕೃಷ್ಣಾಯ ತೇ ನಮಃ. ಗಿರೀಶನಿಗೆ ಗಂಗಾ ಸ್ನಾನದಲ್ಲಿ ನಂಬಿಕೆ ಇರಲಿಲ್ಲ. ಆದ್ದರಿಂದ ಅವನು ಗಂಗಾ ಸ್ನಾನವನ್ನು ಮಾಡುತ್ತಿರಲಿಲ್ಲ. ತಾನು ಶ್ರೀರಾಮಕೃಷ್ಣರ ಹತ್ತಿರ ಬಂದಿದ್ದೇನೆ, ಪವಿತ್ರನಾಗಿದ್ದೇನೆ, ಇನ್ನು ತನಗೆ ಅದಾವುದರ ಅವಶ್ಯಕತೆ ಇಲ್ಲ ಎಂಬ ಭಾವನೆ ಅವನದ್ದು. ಆದರೆ ಶ್ರೀರಾಮಕೃಷ್ಣರು ಒಮ್ಮೆ ಅವನಿಗೆ ನೀನು ಗಂಗಾ ಸ್ನಾನ ಮಾಡಬೇಕು ಎಂದು ಒತ್ತಾಯಿಸಿದರು. ಸರಿ, ಅಂದಿನಿಂದ ಅವನು ವಿಶೇಷ ಪರ್ವ ದಿನಗಳಲ್ಲೆಲ್ಲ ಗಂಗಾ ಸ್ನಾನವನ್ನು ಮಾಡುತ್ತಿದ್ದ. ಒಮ್ಮೆ ಅವನ ಮನಸ್ಸಿನಲ್ಲಿ ಆಲೋಚನೆ ಬಂತು, ನಾನು ಯಾಕೆ ಗಂಗಾ ಸ್ನಾನವನ್ನು ಮಾಡಬೇಕು? ಗಂಗೆಯಲ್ಲಿ ಮಿಂದರೆ ನಮ್ಮ ಎಲ್ಲ ಪಾಪಗಳು ನಾಶವಾಗಿ ಹೋಗುತ್ತವೆ. ನಾನು ಅದಾಗಲೇ ಶ್ರೀರಾಮಕೃಷ್ಣರ ಸಂಪರ್ಕಕ್ಕೆ ಬಂದು ನನ್ನ ಪಾಪಗಳೆಲ್ಲ ನಾಶವಾಗಿ ಹೋಗಿವೆ. ಮತ್ತೆ ಹೊಸದಾಗಿ ನಾನು ಗಂಗಾ ಸ್ನಾನವನ್ನು ಮಾಡುವ ಅವಶ್ಯಕತೆ ಏನಿದೆ? ಹಾಗಾದರೆ ಶ್ರೀರಾಮಕೃಷ್ಣರು ನನಗೆ ಗಂಗಾ ಸ್ನಾನವನ್ನು ಮಾಡಲಿಕ್ಕೆ ಏಕೆ ಹೇಳಿರಬಹುದು? ಹೀಗೆ ಆಲೋಚಿಸಿ ಅವನು ಕಂಡುಕೊಂಡ, ಓ, ಶ್ರೀರಾಮಕೃಷ್ಣರ ಸ್ಪರ್ಶದಿಂದ ನಾನು ಪರಮ ಪವಿತ್ರನಾಗಿದ್ದೇನೆ. ನನ್ನ ಪಾವಿತ್ರ್ಯವನ್ನು ಗಂಗಾ ನದಿಗೆ ನೀಡಲಿಕ್ಕೆ ಅಂತ ನಾನು ಪ್ರತಿ ಸಲ ಗಂಗಾ ಸ್ನಾನವನ್ನು ಮಾಡುತ್ತೇನೆ ಎಂದು ತೀರ್ಮಾನಕ್ಕೆ ಬಂದ. ಹೀಗೆ ಗಿರೀಶನಿಗೆ ಶ್ರೀರಾಮಕೃಷ್ಣರಲ್ಲಿ 100ಕ್ಕೆ 125ರಷ್ಟು ಶ್ರದ್ಧೆ ಇತ್ತು. ಅದಕ್ಕೆ ನಾವು ಒಂದು ಭಜನೆಯಲ್ಲಿ ಹೇಳುತ್ತೇವೆ, ಶ್ರದ್ಧೆ ಭರದಿ ಕೊಳೆಯ ತೊಳೆದ, ಶ್ರದ್ಧೆ ಭರದಿ ಕೊಳೆಯ ತೊಳೆದ ಶ್ರೀ ಗಿರೀಶ ಚಂದ್ರನೇ, ಶ್ರೀ ಗಿರೀಶ ಚಂದ್ರನೇ. 1885 ದೀಪಾವಳಿ ಅಮಾವಾಸ್ಯೆ, ಕಾಳಿ ಪೂಜೆಯ ದಿನ. ಅಂದು ಶ್ರೀರಾಮಕೃಷ್ಣರು ಕ್ಯಾನ್ಸರ್ ಕಾಯಿಲೆಯಿಂದ ತ್ರಸ್ತರಾಗಿ ಕೋಲ್ಕತ್ತಾದಲ್ಲಿ ಶ್ಯಾಮಪುಕುರದ ಬಾಡಿಗೆ ಮನೆಯಲ್ಲಿ ವಾಸವಾಗಿದ್ದಾರೆ. ಕಾಳಿ ಪೂಜೆಗೆ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳುವಂತೆ ಶ್ರೀರಾಮಕೃಷ್ಣರೇ ಸೂಚಿಸಿದ್ದಾರೆ. ಅಮಾವಾಸ್ಯೆ ಅವತ್ತು ಸಾಯಂಕಾಲ 7 ಗಂಟೆ ಸಮಯ. ಇನ್ನೇನು ಕತ್ತಲಾಗಿದೆ. ಶ್ರೀರಾಮಕೃಷ್ಣರು ತಮ್ಮ ಕೋಣೆಯಲ್ಲಿ ಮಂಚದ ಮೇಲೆ ಕುಳಿತುಕೊಂಡಿದ್ದಾರೆ. ಎದುರುಗಡೆ ಒಂದು 30 ಭಕ್ತರು ಜಮಖಾನದ ಮೇಲೆ, ನೆಲದ ಮೇಲೆ ಆಸೀನರಾಗಿದ್ದಾರೆ. ಶ್ರೀರಾಮಕೃಷ್ಣರ ಇದಿರಿನಲ್ಲಿ ಪೂಜೆಯ ಎಲ್ಲ ಸಾಮಗ್ರಿಗಳನ್ನು, ಗಂಧ, ಹೂವು, ಅಕ್ಷತೆ, ಬಿಲ್ವಪತ್ರೆ, ಧೂಪ, ದೀಪ, ನೈವೇದ್ಯ, ಹಣ್ಣುಗಳು ಇವೆಲ್ಲವನ್ನು ಅಚ್ಚುಕಟ್ಟಾಗಿ ಜೋಡಿಸಲಾಗಿದೆ. ಶ್ರೀರಾಮಕೃಷ್ಣರು ಭಾವಾವಸ್ಥೆಯಲ್ಲಿದ್ದಾರೆ. ಶ್ರೀರಾಮಕೃಷ್ಣರು ಪೂಜೆ ಮಾಡಲು ಸೂಚನೆಯನ್ನು ಕೊಡಬಹುದು ಎಂದು ಎಲ್ಲ ಭಕ್ತರು ಕಾಯುತ್ತಾ ಕುಳಿತಿದ್ದಾರೆ. ಇದ್ದಕ್ಕಿದ್ದಂತೆ ಗಿರೀಶ್ ಚಂದ್ರ ಘೋಷನ ಮನಸ್ಸಿನಲ್ಲಿ ಒಂದು ಆಲೋಚನೆ ಬಂದಿತು. ಶ್ರೀರಾಮಕೃಷ್ಣರಿಗೇನು ಪೂಜೆಯ ಅವಶ್ಯಕತೆ ಇದೆಯೇ? ಅವರು ಪೂಜೆಯ ಗುರಿಯನ್ನು ತಲುಪಿಯಾಗಿದೆ. ಈಗ ಅವರು ಪೂಜಾ ಸಲಕರಣೆಗಳನ್ನೆಲ್ಲ ಜೋಡಿಸಿ ಆದ ಮೇಲೆ ಏನೂ ಮಾತನಾಡುತ್ತಲಿಲ್ಲ ಎಂದರೆ ಇದರ ಅರ್ಥ ಏನಿರಬಹುದು? ಏನು ಅವರು ತಮ್ಮ ಶರೀರದೊಳಗೆ ಕಾಳಿಯನ್ನು ಕಂಡು ತಮ್ಮನ್ನೇ ಪೂಜಿಸಬೇಕೆಂದು ನಮಗೆಲ್ಲ ಸೂಚಿಸುತ್ತಿದ್ದಾರೇನು? ಈ ಆಲೋಚನೆ ಗಿರೀಶನ ಮನಸ್ಸಿನಲ್ಲಿ ಬರಲಿಕ್ಕಿಲ್ಲ. ತಕ್ಷಣ ಅವನು ಅಲ್ಲಿ ಪೂಜೆಯ ತಟ್ಟೆಯಲ್ಲಿ ಇರುವಂತಹ ಒಂದಿಷ್ಟು ಹೂವುಗಳನ್ನು ಎತ್ತಿಕೊಂಡು ಜೈರಾಮ್ ಕೃಷ್ಣ, ಜೈರಾಮ್ ಕೃಷ್ಣ ಎಂದು ಘೋಷಿಸುತ್ತಾ ಶ್ರೀರಾಮಕೃಷ್ಣರ ಮೇಲೆ ಅರ್ಪಿಸಿಬಿಟ್ಟ.
ಅದನ್ನು ಕಂಡ ಎಲ್ಲರಿಗೂ ರೋಮಾಂಚನವಾಯಿತು. ಅವರೆಲ್ಲರೂ ತಟ್ಟೆಯಿಂದ ಪುಷ್ಪಗಳನ್ನು ಎತ್ತಿ ಎತ್ತಿ ಶ್ರೀರಾಮಕೃಷ್ಣರ ಮೇಲೆ ಅರ್ಪಿಸಿದರು. ಶ್ರೀರಾಮಕೃಷ್ಣರು ಸಮಾಧಿಸ್ಥರಾದರು. ಅವರ ಮುಖದಲ್ಲಿ ದಿವ್ಯವಾದ ತೇಜಸ್ಸು ಮತ್ತು ಮಂದಹಾಸ ತುಂಬಿಕೊಂಡಿದೆ. ಅವರ ಕೈಗಳೆರಡೂ ವರ ಅಭಯ ಮುದ್ರೆಯಲ್ಲಿ ಇವೆ. ಅವರು ಸಮಾಧಿಲೀನರಾಗಿದ್ದಾರೆ. ಹೀಗೆ ಶ್ರೀರಾಮಕೃಷ್ಣರಲ್ಲಿ ಸರ್ವದೇವ ದೇವಿ ಸ್ವರೂಪವನ್ನು ಕಾಣುವುದರಲ್ಲಿ ಗಿರೀಶನ ಭಾವನಾ ಶಕ್ತಿ ಯಾವಾಗಲೂ ಮುಂದೆ ಇತ್ತು. ಇನ್ನು ಕಲ್ಪತರು ದಿನ 1886 ಜನವರಿ 1, ಆ ದಿನದ ಘಟನೆ ನಿಮಗೆಲ್ಲ ಚೆನ್ನಾಗಿ ಗೊತ್ತಿದೆ. ಶ್ರೀರಾಮಕೃಷ್ಣರು ಅವತ್ತು ಮಧ್ಯಾಹ್ನ ಸುಮಾರು 3 ಗಂಟೆಯ ವೇಳೆಗೆ ಸ್ವಲ್ಪ ಬಿಸಿಲಿಗೆ ಬರೋಣ ಎಂದು ಕಾಶೀಪುರದ ತೋಟದ ಮನೆಯಿಂದ ಹೊರಕ್ಕೆ ಬಂದಿದ್ದಾರೆ. ತೋಟದಲ್ಲಿ ನಡೆದುಕೊಂಡು ಬರುತ್ತಿದ್ದಾರೆ. ಆಗ ಈ ಕಡೆ ಹುಲ್ಲುಗಾವಲಿನ ಮೇಲೆ ಕುಳಿತಿದ್ದಂತಹ ಗಿರೀಶ ಮತ್ತು ಇನ್ನು ಕೆಲವು ಭಕ್ತರು ಎದ್ದು ಬಂದು ಮುಂದೆ ಬಂದು ಶ್ರೀರಾಮಕೃಷ್ಣರಿಗೆ ಬಗ್ಗಿ ನಮಸ್ಕಾರ ಮಾಡಿದ್ರು. ಶ್ರೀರಾಮಕೃಷ್ಣರು ಗಿರೀಶನನ್ನು ನೋಡಿ, ನೀನು ನನ್ನೊಳಗೆ ಏನನ್ನು ಕಂಡುಕೊಂಡೆ ಅಂತ ಎಲ್ಲರ ಮುಂದೆ ನೀನು ನಾನು ಅವತಾರ ಎಂದು ಸಾರುತ್ತಾ ಹೋಗುತ್ತಿದ್ದೀಯಾ ಎಂದು ಪ್ರಶ್ನಿಸಿದರು. ಇದ್ದಕ್ಕಿದ್ದಂತೆ ಇಂತಹ ಪ್ರಶ್ನೆಯನ್ನು ಕೇಳಿದರೆ ಯಾರಾದರೂ ಅಪ್ರತಿಭರಾಗಬಹುದು. ಆದರೆ ಗಿರೀಶ ಅಲ್ಲ. ಗಿರೀಶ ಕವಿ, ನಾಟಕಕಾರ, ಭಾವುಕ. ಮೇಲಾಗಿ ಅವನಿಗೆ ಶ್ರೀರಾಮಕೃಷ್ಣರಲ್ಲಿ ಅಂತಹ ಭಕ್ತಿ. ಅವನು ಸ್ವಲ್ಪವೂ ಅಪ್ರತಿಭರಾಗದೆ ಭಕ್ತಿ ಭಾವದಿಂದ ಪುಲಕಿತನಾಗಿ ಶ್ರೀರಾಮಕೃಷ್ಣರ ಪಾದಗಳಲ್ಲಿ ಹೂವುಗಳನ್ನು ಅರ್ಪಿಸುತ್ತ ಯಾರ ಮಹಿಮೆಯನ್ನು ಬಣ್ಣಿಸಿ ಕೊಂಡಾಡಲಿಕ್ಕೆ ವ್ಯಾಸ ವಾಲ್ಮೀಕಿಗಳಿಗೂ ಸಾಧ್ಯವಾಗಲಿಲ್ಲವೋ ಅಂತಹ ಮಹಾನುಭಾವನ ಮಹಿಮೆಯನ್ನು ನಾನು ಅಲ್ಪನಾದ ನಾನು ಏನು ತಾನೇ ಹೇಳಬಲ್ಲೆ ಎಂದು ಹೇಳಿಬಿಡುತ್ತಾನೆ. ಅವನು ಭಕ್ತರೆಲ್ಲರ ಪ್ರತಿನಿಧಿಯಾಗಿ ಆ ಮಾತನ್ನು ಹೇಳಿದ್ದು. ಶ್ರೀರಾಮಕೃಷ್ಣರ ಹೃದಯ ತುಂಬಿ ಬರುತ್ತದೆ. ಅವರು ಭಾವಾವಸ್ಥೆಗೇರಿ, ನಾನು ನಿಮಗೆ ಇನ್ನೇನು ತಾನೇ ಹೇಳಲಿ, ನಿಮಗೆಲ್ಲ ಆಧ್ಯಾತ್ಮಿಕ ಜಾಗೃತಿಯುಂಟಾಗಲಿ ಎಂದು ಹೇಳಿ ಸಮಾಧಿಸ್ಥರಾಗುತ್ತಾರೆ. ಎಲ್ಲ ಭಕ್ತರು ಜೈರಾಮ್ ಕೃಷ್ಣ ಜೈರಾಮ್ ಕೃಷ್ಣ ಎಂದು ಘೋಷಿಸ್ತಾರೆ. ಶ್ರೀರಾಮಕೃಷ್ಣರ ಪಾದಗಳಿಗೆ ಹೂವುಗಳನ್ನು ಅರ್ಪಿಸ್ತಾರೆ. ಶ್ರೀರಾಮಕೃಷ್ಣರು ತಮ್ಮ ಬಳಿ ಬಂದ ಭಕ್ತನ ಎದೆಯನ್ನು ಸ್ಪರ್ಶಿಸಿ, ತಲೆಯನ್ನು ಸ್ಪರ್ಶಿಸಿ ಅವನಿಗೆ ಅವನವನ ಇಷ್ಟಾರ್ಥ ಸಿದ್ಧಿಯಾಗುವಂತೆ ಅನುಗ್ರಹಿಸುತ್ತಾರೆ. ಅಲ್ಲೊಂದು ಅದ್ಭುತ ವಾತಾವರಣ, ದಿವ್ಯವಾದ ಆಧ್ಯಾತ್ಮಿಕ ವಾತಾವರಣ ನಿರ್ಮಾಣಗೊಂಡಿತು. ಇದೆಲ್ಲ ಸಾಧ್ಯವಾದದ್ದು ಗಿರೀಶ್ ಘೋಷ್ನ ಭಕ್ತಿಯುತ, ಆ ಭಕ್ತಿಯ ರಭಸದಿಂದ, ಭಕ್ತಿಯುತ ಪ್ರಾರ್ಥನೆಯಿಂದ. ಇನ್ನೊಮ್ಮೆ ಶ್ರೀರಾಮಕೃಷ್ಣರು ಕಾಶೀಪುರದ ತೋಟದ ಮನೆಯಲ್ಲಿ ಇರುವಾಗಲೇ ಹಿರಿಯ ಗೋಪಾಲ ಎನ್ನುವ ಒಬ್ಬ ಶಿಷ್ಯ ಶ್ರೀರಾಮಕೃಷ್ಣರ ಬಳಿ 12 ಕಾವಿ ವಸ್ತ್ರ ಮತ್ತು 12 ರುದ್ರಾಕ್ಷಿ ಮಾಲೆಗಳನ್ನು ತಂದು ಕೊಡುತ್ತಾನೆ. ಶ್ರೀರಾಮಕೃಷ್ಣರು ಮುಂದೆ ಸನ್ಯಾಸಿಗಳಾಗಲಿರುವ ತಮ್ಮ ಯುವ ಶಿಷ್ಯರಿಗೆ 11 ಕಾವಿ ವಸ್ತ್ರಗಳನ್ನು ಮತ್ತು 11 ರುದ್ರಾಕ್ಷಿ ಮಾಲೆಗಳನ್ನು ಒಬ್ಬೊಬ್ಬರಿಗೆ ನೀಡುತ್ತಾರೆ. 1 ಕಾವಿ ಬಟ್ಟೆ ಮತ್ತು 1 ರುದ್ರಾಕ್ಷ ಮಾಲೆಯನ್ನು ಮಾತ್ರ ಅವರು ಗಿರೀಶ್ ಘೋಷನಿಗೆಂದು ತೆಗೆದು ಇಟ್ಟಿರುತ್ತಾರೆ. ನಿಜ, ಶ್ರೀರಾಮಕೃಷ್ಣರ ಸಂಪರ್ಕದಿಂದ ಗಿರೀಶ ಮಾನಸಿಕವಾಗಿ
ಪೂರ್ಣ ತ್ಯಾಗ ಮಾಡುವ ಸ್ಥಿತಿಯನ್ನು ತಲುಪಿದ್ದನು. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು.